ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜು. ಇವತ್ತು ನಾನು ನಮ್ಮ ಉಪೇಂದ್ರ ಸರ್ ಬಗ್ಗೆ ಅಂದ್ರೆ ನಮ್ಮ ಉಪ್ಪಿ ಸರ್ ಬಗ್ಗೆನೇ ಮಾತಾಡಕ್ ಬಂದಿದ್ದೀನಿ. ಆಫ್ಟರ್ 8 years 8 ವರ್ಷ ಆದ್ಮೇಲೆ ಮತ್ತೆ ನಮ್ಮ ಉಪೇಂದ್ರ ಸರ್ UI ಮೂವಿ ಡೈರೆಕ್ಟ್ ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ಎಷ್ಟೇ ಮಾತಾಡಿದ್ರು ಕೂಡ ಕಡಿಮೆನೇ ಆಗುತ್ತೆ. ಯಾಕಂತೀರಾ? ಯಾರಾದ್ರೂ ಹೀರೋ ಮೂವಿ ರಿಲೀಸ್ ಆಗುತ್ತಂದ್ರೆ ಹೀರೋ ಫ್ಯಾನ್ಸ್ ವೇಟ್ ಮಾಡ್ಬೋದು, ಅಂದ್ರೆ ಮೂವಿ ಟೀಮ್ ಕೂಡ ವೇಟ್ ಮಾಡ್ಬೋದು. ಬಟ್ ನಮ್ಮ ಉಪೇಂದ್ರ ಸರ್ ಡೈರೆಕ್ಟ್ ಮಾಡಿರೋ UI ಮೂವಿಗೋಸ್ಕರ ಟಾಪ್ ಮೋಸ್ಟ್ ಅಂದ್ರೆ ಇಂಡಿಯಾಸ್ ಟಾಪ್ ಮೋಸ್ಟ್ ಡೈರೆಕ್ಟರ್ಸೇ ವೇಟ್ ಮಾಡ್ತಿದ್ದಾರೆ. ಅಂತ ಟ್ಯಾಲೆಂಟೆಡ್ ಡೇರಿಂಗ್ ಪರ್ಸನ್ ನಮ್ಮ ಉಪೇಂದ್ರ ಸರ್ ಅವರು. ನಮ್ಮ ಉಪ್ಪಿ ಸರ್ ಏನೇ ಮಾಡಿದ್ರು ಕೂಡ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಾ ಇರ್ತಾರೆ. ಸೊ ಅವ್ರ ತರ ಯಾರು ಮಾಡಕ್ಕೂ ಆಗಲ್ಲ. ನೋಡ್ಬೋದು ನೀವು ಅವ್ರ ಸಿನಿಮಾ ಟೈಟಿಲ್ಸ್, ಓಮ್ ಆಗಿರ್ಬೋದು, ಉಶ್ ಆಗಿರ್ಬೋದು, ಹಾಲಿವುಡ್ ಆಗಿರ್ಬೋದು, ಆಗಿರ್ಬೋದು, ಈ ತರ ಡಿಫ್ರೆಂಟ್ ಟೈಟಲ್ಸೇ ಇರುತ್ತೆ ಅವ್ರ ಮೂವಿಗೆ. ಇನ್ನು ಆ ಓಮ್ ಮೂವಿ ಇದೆಯಲ್ಲ, ಅದಂತೂ ಅರಾಚಕ, ಭಯಂಕರ. ಅದು ಅದ್ರಲ್ಲಿ ಆಕ್ಟ್ ಮಾಡಿರೋದು ನಮ್ಮ ಶಿವಣ್ಣ ಅವರು. ಆ ಮೂವಿ ನಮ್ಮ ಇಂಡಿಯಾದಲ್ಲಿ 365+ ಟೈಮ್ಸ್ ರಿಲೀಸ್ ಆಗಿ ಹಿಟ್ ಆಗಿದೆ. ಈ ತರ ಹಿಸ್ಟ್ರಿ ಇದುವರೆಗೂ ನಮ್ಮ ಇಂಡಿಯಾದಲ್ಲಿ ಯಾರು ಕ್ರಿಯೇಟ್ ಮಾಡಿಲ್ಲ, ಮಾಡೋದು ಇಲ್ಲ. ಇನ್ನೊಂದು ವಿಷಯ ಏನಂದ್ರೆ, ನಮ್ಮ ಉಪ್ಪಿ ಸರ್ 90s ಅಲ್ಲೇ ಡೈರೆಕ್ಟ್ ಮಾಡಿರೋ ಮೂವೀಸ್ ನ ರೆಫರೆನ್ಸ್ ತಗೊಂಡು ಎಷ್ಟೋ ಜನ ಡೈರೆಕ್ಟರ್ಸ್ ಇಂಡಿಯಾ ವೈಡ್ ಫೇಮಸ್ ಆಗಿದ್ದಾರೆ. ಎಲ್ರು ಕಲ್ಟ್ ಅಂತ ಇರ್ತಾರೆ ಇವಾಗ. ಸೊ ಇಂಥ ಕಲ್ಟ್ ನ ಬಂದು 90s ಅಲ್ಲೇ ಅವ್ರು ತೋರಿಸಿದ್ರು. ಅಂದ್ರೆ ಅರ್ಜುನ್ ರೆಡ್ಡಿ ಆಗಿರ್ಬೋದು, ಅನಿಮಲ್ ಮೂವಿ ಆಗಿರ್ಬೋದು, ಇಂಥ ಮೂವೀಸ್ ಗಿಂತ 10 ಟೈಮ್ಸ್ ಬೆಟರ್ ಆಗಿರೋ ಕಲ್ಟ್ ಮೂವೀಸ್ ನ ಡೈರೆಕ್ಟ್ ಮಾಡಿ ತೋರಿಸಿರೋರು ನಮ್ಮ ಉಪ್ಪಿ ಸರ್. ಸೊ ಇಂಥ ಟ್ಯಾಲೆಂಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋದು ನಮ್ಗೆ ಎಷ್ಟೋ ಹೆಮ್ಮೆ ಕೊಡುತ್ತೆ, ಎಷ್ಟೋ ಗ್ರೇಟ್ನೆಸ್ ಅಲ್ವಾ. ಸೊ ಇಂಥ ಟ್ಯಾಲೆಂಟ್ ನ ನಾವು ಯಾವತ್ತೂ ಸರಿ ಪ್ರೋತ್ಸಾಹ ಮಾಡಿ ಮುಂದೆ ಕಳಿಸ್ಬೇಕು, ಅಪ್ರಿಶಿಯೇಟ್ ಮಾಡ್ಬೇಕು. ಸೊ ಇವಾಗ ಬರ್ತಾ ಇರೋ UI ಮೂವಿ ಕೂಡ ಸೂಪರ್ ಆಗಿ ಇರುತ್ತಂತ ನಾನು ಅನ್ಕೊಂತೀನಿ. ಸೊ ನಾನು ಮೂವಿ ನೋಡೋವರೆಗೂ ನಾನು ರಿವ್ಯೂ ಕೊಡೋಕಂತೂ ಆಗಲ್ಲ. ಬಟ್ ಇಂಥ ಟ್ಯಾಲೆಂಟ್ ಅಂತೂ ನಾವು ನೋಡ್ಲೇಬೇಕು, ಅಪ್ರಿಶಿಯೇಟ್ ಮಾಡ್ಲೇಬೇಕು. ಜೈ ಉಪ್ಪಿ ಸರ್. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಭಾರತ್.